ರಾಜ್ಯ ಕಂಡಂತ ಶ್ರೇಷ್ಠ ಮುಖ್ಯಮಂತ್ರಿ ರಾಜ್ಯ ಗಾಂಭೀರ್ಯದಿಂದ ಘನಗಾಂಭೀರ್ಯದಿಂದ ಆಗಮಿಸಿರುವ ಸಿದ್ದರಾಮಯ್ಯನವರು ಹಾಗೆ ಶಾಶ್ವತ ಶಾಸಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಪ್ರೀತಿಯಿಂದ ನೀವು ಸ್ವಲ್ಪ ದೇವ್ರು ಕಾಣಿಸ್ತಾರೆ ಸ್ವಲ್ಪ ಸೊಳ್ಳಿದ್ರಿ ಸರ್ ಅರ್ಚಕರುಗಳು ಸ್ವಲ್ಪ ಸೈಡ್ಗೆ ಇವರು ಸರ್ ಹೊರಗಡೆ ಹೋಗಿ ಸರ್ ಸ್ವಲ್ಪ ಸರ್ ದೇವ್ರ ಕಣ್ಣು ಹೊರಗಡೆ ಬನ್ನಿ ಸರ್ ಹೊರಗಡೆ ಹೋಗಿ ಅರ್ಚಕರು ನಾವು ಒಳ್ಳೇದು ಮಾಡ್ತೀವೋ ಕೆಟ್ಟದ್ದು ಮಾಡ್ತೀವೋ ಅಂತಕ್ಕಂಥದ್ದು ನೋಡ್ತಾನೆ. ಅದಕ್ಕೋಸ್ಕರನೇ ದೇವ್ರಿಗೆ ನಾವು ಒಲಿಸ್ಕೋಬೇಕಾದ್ರೆ, ದೇವರು ನಿಮಗೆ ಒಳ್ಳೇದು ಮಾಡಬೇಕಾದ್ರೆ ಯಾವತ್ತೂ ಕೂಡ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಬಾರ್ದು. ಯಾವತ್ತೂ ಕೂಡ ಬೇರೆಯವರಿಗೆ ಕೆಟ್ಟದನ್ನು ಬಯಸಬಾರ್ದು. ನನಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಬೇರೆಯವ್ರಿಗೂ ಒಳ್ಳೇದು ಮಾಡಲಿ, ಇಡೀ ನಾಡಿಗೆ ಒಳ್ಳೇದು ಮಾಡಲಿ. ಅದಕ್ಕೋಸ್ಕರ ನಾವು ಶುದ್ಧವಾದಂಥ ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು, ಎಲ್ರಿಗೂ ಒಳ್ಳೆಯದನ್ನೇ ಬಯಸಬೇಕು. ಬೇರೆಯವರನ್ನು ಪ್ರೀತಿ ಮಾಡಬೇಕು, ದ್ವೇಷಿಸಬಾರದು. ಯಾವ ಧರ್ಮದಲ್ಲೂ ಇಲ್ಲ, ಮುಸಲ್ಮಾನರಲ್ಲೂ ಇಲ್ಲ, ಕ್ರಿಶ್ಚಿಯನ್ರಲ್ಲೂ ಇಲ್ಲ, ಹಿಂದೂಗಳಲ್ಲೂ ಇಲ್ಲ, ಬೌದ್ಧರಲ್ಲೂ ಇಲ್ಲ, ಸಿಖ್ರಲ್ಲೂ ಇಲ್ಲ, ಜೈನರಲ್ಲೂ ಇಲ್ಲ, ಯಾವ ಧರ್ಮದಲ್ಲೂ ಕೂಡ ಇಲ್ಲ. ಎಲ್ಲ ಧರ್ಮಗಳು ಹೇಳೋದು ಒಂದೇ, ಪ್ರೀತಿ ಮಾಡಿ ದ್ವೇಷ ಮಾಡಬೇಡಿ ಅಂಥೇಳಿ. ನನಗೆ ವರ್ಕೂಡು ಉಂಡಿಗಳು ಭಾಳ ಪ್ರಿಯವಾದವು. ನನ್ನ ರಾಜಕೀಯ ಜೀವನ ಕೊಟ್ಟದೇ ಇಲ್ಲಿಂದ.
ಒಂದು ಸಾರಿ ಕೆಂಪೇಗೌಡನಹಳ್ಳಿಲಿ ಬೈ ಎಲೆಕ್ಷನ್ ನಿಂತಿದ್ದೆ. ಬೈ ಎಲೆಕ್ಷನ್ ನಿಂತಿದ್ದೆ 2006ರಲ್ಲಿ ಬೈ ಎಲೆಕ್ಷನ್ ನಿಂತಿದ್ದೆ. ಎಷ್ಟು ಓಟ್ಗಳಿದ್ದಾವೆ ಅಷ್ಟು ಓಟನ್ನು ಹಾಕ್ಬಿಟ್ಟಿದ್ರು. ಬಡಗಲುಂಡಿ, ಕೆಂಪೇಗೌಡನಹಳ್ಳಿ, ಮೂಡ್ಲುಂಡಿ, ಹೊಸಲುಂಡಿ, ಈ ಒಂಟಿಯವರು 1978 ನಾನು ತಾಲೂಕು ಬೋರ್ಡ್ಗೆ ನಿಂತ್ಕೊಂಡನಲ್ಲ, ಆಗ ಚೇರ್ಮನ್ರು ತಮ್ಮಯ್ಯನವರು ಬದುಕಿದ್ರು. ನನಗೆ ಅವನ ಮಗ ಇದ್ದಾನೆ ಈಗ. ನೀವೆಲ್ಲ ತಾಲೂಕು ಬೋರ್ಡು, ಅದಕ್ಕಿಂತ ಲೋಕಸಭಾ ಚುನಾವಣೆ ಆಗದಿಂದ ಇದ್ದವರು ಈಗಲೂ ಭಾಳ ಜನ ಇದ್ದಾರೆ. ತಾಲೂಕು ಬೋರ್ಡು ನಾನು ನಿಂತ್ಕೊಂಡಾಗ 1978ನೇ ಇಸ್ವಿನಲ್ಲಿ ಈಗಲೂ ಇದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇಡೀ ಚಾಮುಂಡೇಶ್ವರಿ ಕ್ಷೇತ್ರದ ಜನ, ವರ್ಣಾ ಕ್ಷೇತ್ರದ ಜನ ಬೆಂಬಲ ಮಾಡ್ಕೊ ಬಂದಿದ್ದೀರಿ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದರೆ, 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದರೆ, ಮತ್ತೆ 17 ಬಾರಿ ಬಜೆಟನ್ನು ಮಂಡಿಸಿದ್ರೆ, ಈ ತಾಲೂಕಿನ ಜನ, ಮೈಸೂರು ತಾಲೂಕಿನ ಜನ, ವರ್ಣಾ ಹೋಬಳಿಯ ಜನ ಅವರ ಆಶೀರ್ವಾದನೆ ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ನಾನು 84ರಲ್ಲಿ ಮಂತ್ರಿ ಆದೆ. ಆಗಸ್ಟ್ 17ನೇ ತಾರೀಕು 1980. ಸುಮಾರು 46 ವರ್ಷಗಳ ಕಾಲ ಮಂತ್ರಿಯಾಗಿದ್ದೇನೆ. ನಾನು 7 ಬಾರಿ ಚುನಾವಣೆ ಎದುರಿಸಿದ್ದೇನೆ. ಅಲ್ಲ, 13 ಬಾರಿ ಚುನಾವಣೆ ಎದುರಿಸಿದ್ದೇನೆ. 4 ಸೋತಿದ್ದೀನಿ. ನಾನು ಸೋತಾಗಲೂ ಕೂಡ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರಿ. ಅದರಿಂದ ನಿಮ್ಮ ಆಶೀರ್ವಾದವನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ರಾಜಕೀಯದಲ್ಲಿ ಬೆಳೆದಿದ್ರೆ ಮುಖ್ಯಮಂತ್ರಿ ಆಗಿದ್ದರೆ ನೀವೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಈ ಜಾತ್ರೆ ಮಾರ್ಚ್ ತಿಂಗಳಲ್ಲಿ ನಡೀತದೆ. ಗುರುವಾರ, ಶುಕ್ರವಾರ. ನಮ್ಮೂರಿನಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ. ಗುರುವಾರ ಕೂಟ ಸೇರೋದು, ಶುಕ್ರವಾರ ನೋಟ ಜಾತ್ರೆ, ಶನಿವಾರ ಓಟ ಅಂತ ನಮ್ಮೂರಿನಲ್ಲಿ ಗಾದೆ ಮಾತು ಹೇಳ್ತಾ ಇದ್ರು. ಕೂಟ, ನೋಟ, ಓಟ.
ನಾನು ವೀರಮಕ್ಕಳು ಕುಣಿತಿದ್ದೆ, ಈಗ ಆಗಲ್ಲ ಕುಣಿಯಕ್ಕೆ. ಅದಕ್ಕಾಗಿ ವೀರಮಕ್ಕಳು ಕುಣಿತ ಕೇಳಪ್ಪ ಇಲ್ಲಿ, ಕೇಳ್ರಿ. ಆ ವೀರಮಕ್ಕಳ ಕುಣಿತ ಕಲಿಯಕ್ಕೆ ಹೋಗಿನೇ ನಮ್ಮಪ್ಪ ನನಗೆ ಪ್ರೈಮರಿ ಶಾಲೆಗೆ ಸೇರಿಸಲಿಲ್ಲ. ಆಮೇಲೆ ನಾನು ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡದು. ರಾಜಪ್ಪ ಅಂತ ಮೇಸ್ಟ್ರು ಹೆಡ್ ಮಾಸ್ಟ್ರು ಬರದೇ ಹೋಗಿದ್ರೆ ನಾನು ಲಾಯರು ಆಯ್ತಿರ್ಲಿಲ್ಲ, ತಾಲೂಕು ಬೋರ್ಡ್ ಮೆಂಬರು ಆಯ್ತಿರ್ಲಿಲ್ಲ, MLA ಆಯ್ತಿರ್ಲಿಲ್ಲ, ಮಿನಿಸ್ಟ್ರು ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿ ಆಯ್ತಾನೇ ಇರಲಿಲ್ಲ. ಭಾಳ ಕಷ್ಟಪಟ್ಟು ಓದಿ ವಕೀಲನಾಗಿ ರಾಜಕಾರಣಕ್ಕೆ ಬಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿವರೆಗೆ ಬೆಳೆದಿದ್ದೇನೆ. ಆದ್ದರಿಂದ ನನ್ನ ರಾಜಕೀಯ ಜೀವನ ಸೋಲು ಗೆಲುವುಗಳನ್ನು ಕಂಡಿದೆ. ನಾನು 4 ಚುನಾವಣೆಗಳನ್ನು ಸೋತಿದ್ದೀನಿ.